ಚೀನಾ ಕೆನಡಾಕ್ಕೆ ಈಗ ಟ್ರಂಪ್ ತೆರಿಗೆ ಏಟು, ಭಾರತ ಪಾರು. ಏನಿದೆ ಸುದ್ದಿ? ಮೋದಿ ಅಮೆರಿಕ ಭೇಟಿ ಬಜೆಟ್ನ ಪರಿಣಾಮ ಅನ್ನುವಂಥ ರೀತಿಯಲ್ಲಿ ಬರೆಯಲಾಗಿದೆ. ಗೆದ್ದ ಬಳಿಕ ಭಾರತದ ವಿರುದ್ಧ ಕೆಂಡಕಾಡಿದ್ರು ಅಧ್ಯಕ್ಷರು. ಹಾಗಾಗಿ ಮುಂದಿನ ಕತೆ ಏನಪ್ಪ, ಏನಾಗತ್ತಪ್ಪ, ಸಂಬಂಧ ಏನಾದ್ರು ಹಳ್ಸ್ಕೊಂಡು ಹೋಗ್ಬಿಡತ್ತಾ, ಬರ್ತಾ ಇದ್ದಂಗೆನೆ ಭಾರತದ ವಿರುದ್ಧ ಮಾತಾಡ್ಬಿಟ್ಟಿದ್ರಲ್ಲ ಅಂತ ಒಂದು ಪ್ರಶ್ನೆ ಇತ್ತು. ಅಮೆರಿಕದ ಉತ್ಪನ್ನಗಳ ಮೇಲೆ ದುಬಾರಿ ತೆರಿಗೆ ವಿಧಿಸುವ ದೇಶಗಳಿಗೆ ಪ್ರತೀಕಾರದ ರೂಪದಲ್ಲಿ ಭಾರೀ ತೆರಿಗೆ ವಿಧಿಸುವ ಎಚ್ಚರಿಕೆಯನ್ನ ನೀಡ್ತಾ ಇದ್ದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾನುವಾರ ಅದನ್ನು ಘೋಷಿಸಿದ್ದಾರೆ. ಮುಂದಿನ ಮಂಗಳವಾರದಿಂದಲೇ ಇದು ಜಾರಿಗೆ ಬರುವಂತೆ ಕೆನಡಾ, ಮೆಕ್ಸಿಕೋ ಮತ್ತು ಚೀನಾ ದೇಶಗಳಿಂದ ಆಮದಾಗುವ ವಸ್ತುಗಳ ಮೇಲೆ ಅವರು ಕ್ರಮವಾಗಿ ಶೇಕಡ 10% ತೆರಿಗೆ ವಿಧಿಸಿದ್ದಾರೆ. ಆದರೆ ಟ್ರಂಪ್ರ ಈ ತೆರಿಗೆ ಏಟಿನಿಂದ ಸದ್ಯಕ್ಕೆ ಭಾರತ ಮಾತ್ರ ಪಾರಾಗಿದೆ. ಭಾರತಕ್ಕೆ ಇದು ಅನ್ವಯ ಆಗಲ್ಲ ಅಂತ ಹೇಳಿರೋದ್ರಿಂದ ಭಾರತ ಸದ್ಯಕ್ಕೆ ಇದರಿಂದ ಪಾರಾಗಿದೆ. ಮೊದಲಿಗೊಂದು ಆತಂಕ ಅನ್ನೋದಿತ್ತು, ಅಯ್ಯೋ ಏನಪ್ಪ ಬರ್ತಿದ್ದ ಹಾಗೇನೆ ಟ್ರಂಪ್ ಈ ಥರ ಮಾತಾಡ್ತಾ ಇದ್ದಾರೆ, ನಮಗಿನ್ನೇನು ಕಾದಿದೆಯೋ, ಏನಾಗ್ಬಿಡುತ್ತೋ ಅನ್ನೋದೊಂದು ಇತ್ತು. ಬಟ್ ಇದರಿಂದ ಭಾರತ ಪಾರಾಗಿರುವಂಥದ್ದು. ಚುನಾವಣೆ ಪೂರ್ವ ಮತ್ತು ಚುನಾವಣೆ ಗೆದ್ದಂಥ ಬಳಿಕವೂ ಹಲವು ಬಾರಿ ಟ್ರಂಪ್ ಅವರು ಭಾರತ, ಚೀನಾ, ಬ್ರೆಜಿಲ್ನಂಥ ದೇಶಗಳು ಅಮೆರಿಕದ ವಸ್ತುಗಳ ಮೇಲೆ ಭಾರೀ ತೆರಿಗೆ ಹಾಕ್ತಾ ಇದೆ, ಅದನ್ನೆಲ್ಲ ನಾವು ನೋಟಕ್ಕೂ ಸಮಯ ಮುಗಿತು ಅಂತ ಎಚ್ಚರಿಸುವ ಮೂಲಕ ಭಾರತದ ಮೇಲೂ ತೆರಿಗೆ ವಿಧಿಸುವ ಸುಳಿವನ್ನ ನೀಡಿದ್ರು. ಆದರೆ ಶನಿವಾರ ಘೋಷಿಸಿದ ಹೊಸ ತೆರಿಗೆ ಯುದ್ಧದಿಂದ ಭಾರತವನ್ನ ಹೊರಗಿಟ್ಟಿದ್ದಾರೆ. ಇದಕ್ಕೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಹೊಂದಿದ ಸ್ನೇಹ ಮತ್ತು ಶನಿವಾರ ಭಾರತ ಮಂಡಿಸಿದ ಬಜೆಟ್ನಲ್ಲಿ ಅಮೆರಿಕದ ಹಾರ್ಲೆ ಡೇವಿಡ್ಸನ್ ಬೈಕ್, ಟೆಸ್ಲಾ ಕಾರು, ಉಪಗ್ರಹ ಕೇಂದ್ರ ಸಂಬಂಧಿತ ವಸ್ತುಗಳು ಮತ್ತು ಇತರೆ ಕೆಲವು ವಸ್ತುಗಳ ಮೇಲೆ ತೆರಿಗೆ ಕಡಿತ ಮಾಡಿದ್ದು ಕಾರಣ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಶೀಘ್ರವೇ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದು, ಈ ವೇಳೆ ಪರಸ್ಪರ ತೆರಿಗೆ ಕಡಿತ ಸಂಬಂಧ ಉಭಯ ದೇಶಗಳು ಮಾತುಕತೆ ನಡೆಸುವ ಸಾಧ್ಯತೆ ಇರುವುದು ಕೂಡ ಕಾರಣ ಅಂತ ಹೇಳಲಾಗಿದೆ. ಇನ್ನೊಂದೆಡೆ ಅತ್ತ ಚೀನಾದ ಮೇಲೆ ಶೇಕಡ 10% ಸುಂಕ ಹೇರಿರುವುದರಿಂದ ಅಮೆರಿಕಕ್ಕೆ ತನ್ನ ರಫ್ತನ್ನು ಹೆಚ್ಚಿಸುವ ಅವಕಾಶ ಭಾರತಕ್ಕೆ ಸಿಗಲಿದೆ ಅನ್ನೋದು ಹೇಳಲಾಗ್ತಾ ಇದೆ.